ಇವತ್ತು ಒಂದು ಆರ್ಡರ್ ಬಂದಿತ್ತು, ಅದನ್ನು ಡಿಸ್ಪ್ಯಾಚ್ ಮಾಡಬೇಕು ಅಂತಂದು ಪ್ಯಾಕಿಂಗ್ ಮಾಡತ್ತಿದ್ದೆ. ಬರೀ ಪ್ಯಾಕಿಂಗ್ ಮಾಡೋಣಂತ. ಮತ್ತು ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ಮೀಶೋದಾಗ ಸೆಲ್ ಮಾಡೋಕೆ GST ಬೇಕೇನು ಅಂತ. GST ಏನು ಬೇಡ, ಬಟ್ ನನಗೆಲ್ಲರೂ ಕೇಳತ್ತೀರಿ ಹೆಂಗೆ ಮಾಡೋದು ಏನು ಎತ್ತ ಅಂತಂದು. ನಿಜವಾಗ್ಲೂ ಹೇಳಿಬಿಡ್ತೀನಿ, ನಾನು ಮೀಶೋದಾಗ ಇನ್ನೂ ಸೆಲ್ ಮಾಡತ್ತಿಲ್ಲ. ಜಸ್ಟ್ ನನ್ನ ಇನ್ಸ್ಟಾಗ್ರಾಮ್ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಐತಿ, ಯೂಟ್ಯೂಬ್ನಾಗ ನಾನು ಸೆಲ್ ಮಾಡ್ತೀನಿ. ಅದು ಬಿಟ್ಟರೆ ಮೀಶೋದಾಗ ಭಾಳಷ್ಟು ಸ್ವಲ್ಪ ಸ್ಕ್ಯಾಮ್ಸ್ ಫ್ರಾಡ್ ನಡೀತಾವಂತ ಕೇಳೀನಿ ನಾನು. ಅದಕ್ಕಾಗಿ ನಾವು ಮೀಶೋ ಸವಾಸನೆ ಬೇಡ ಅಂಥೇಳಿ ಬಿಟ್ಟೇನಿ. ಕೆಲವು ಜನ ಸ್ಕ್ಯಾಮ್ ಮಾಡೋಕೆ ಅಂತನ ಎಷ್ಟು ಕೆಟ್ಟ ಜನ ಇರ್ತಾರಂದ್ರೆ, ಸೀರೆನ ಆರ್ಡರ್ ಮಾಡ್ಕೊತಾರೆ, ಮಾಡಿ ಅದನ್ನು ಡ್ಯಾಮೇಜ್ ಮಾಡಿ ಅಥವಾ ಬೇರೆ ಅವ್ರ ಹತ್ರ ಹಳೆ ಪ್ರಾಡಕ್ಟ್ ಯಾವುದಾದ್ರೂ ಹಾಕಿ ನಮ್ಗೆ ಡಿಫ್ರೆಂಟ್ ಪ್ರಾಡಕ್ಟ್ ರಿಸೀವ್ ಆಗೈತೆ ಅಂತ ಹೇಳಿ ಈ ಕಡೆ ಅಮೌಂಟ್ನೂ ಬರ್ತೈತೆ ಅವ್ರಿಗೆ, ಅವರು ಹಾಕಿದ ಅಮೌಂಟ್ನೂ ಬರ್ತೈತಿ, ಪ್ಲಸ್ ಸೀರೆನೂ ಹಿಂಗೆ ಫ್ರಾಡ್ ಮಾಡಿಬಿಡ್ತಾರೆ. ಅದಕ್ಕಾಗಿ ಮೀಶೋ ಸವಾಸನೆ ಬೇಡ. ಪಾಪ ಕೆಲವು ಜನ ತಮ್ಮ ಹೊಟ್ಟೆ ಪಾಡಿಗಾಗಿ ಅಥವಾ ತಮ್ಮ ಬಿಸ್ನೆಸ್ ಗ್ರೋ ಮಾಡೋಕ್ಕೆ ಬಿಸ್ನೆಸ್ ಮಾಡ್ತಿರ್ತಾರೆ, ಅದನ್ನ ಅರ್ಥ ಮಾಡ್ಕೊಳ್ಳಂಗಿಲ್ಲ, ಅವರು ಹಂಗೆ ಮಾಡಿಬಿಡ್ತಾರೆ. ಸೊ ಅದಕ್ಕಾಗಿ ನನಗೆ ಸ್ವಲ್ಪ ಮೀಶೋ ಅಂದರೆ ಭಯ. ನೀವು ಮೀಶೋದಾಗ ಏನಾದರೂ ಹಿಂಗೆ ಸೆಲ್ ಮಾಡತ್ತಿದ್ರೆ, ನಿಮಗೂ ಫ್ರಾಡ್ ಅಥವಾ ಸ್ಕ್ಯಾಮ್ ಆಗಿದ್ರೆ ತಿಳಿಸಿ. ಮೀಶೋ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.